ಈಶ್ವರ ಮಾಡೋದೆಲ್ಲ ಅವಾಂತರ. ನಿನ್ನ ದೂರ ಸರ್ಕೋ, ಲವ್ ಲೆಟರ್ ಬರಕತ್ತೀನಿ. ಪಾರು ಪಾರು ಅಂತ ಲೆಟರ್ ಬರ್ಕೋ, ಏನಾದ್ರು ಬರ್ಕೋ. ಭಿಕ್ಷೆ ಹಾಕು, ಅಕ್ಕ ಅವ್ನ ಕರಿ. ಅಕ್ಕ ಮನೆಗಿಲ್ಲ, ಮುಂದೋಗೆ. ಹಾಗಾದ್ರೆ ನೀನೇ ಭಿಕ್ಷೆ ಹಾಕು. ಯಾಕೆ ಹಾಕ್ಬೇಕೆ? ಬಡ್ಡಿ ರೊಕ್ಕ ಚಿಂತಿಲ್ಲ. ಇನ್ನೊಂದ್ಸಲ ಇಲ್ಲಿ ಬಂದ್ರೆ ಕೈ ಕಾಲು ಮುಡ್ತೀನಿ. ನಿನ್ಗೊಂದ್ ಕಾಲ, ನನ್ಗೊಂದ್ ಕಾಲ. ನೀನು ಒಂದ್ ಕೈ ನೋಡ್ಕೊತೀನಿ. ಮೂರನೇ ಕ್ಲಾಸ್ ಪರೀಕ್ಷೆ ಮತ್ತೆ ಬರೀತಾ ಇದ್ದಾನು ಮಂಕುರಮ್ಮ. ವೇದವ್ರಿಗೆ ಲವ್ ಲೆಟರ್ ಬರಕತ್ತೀನಿ. ಜೀವನದಲ್ಲಿ ಒಂದು ಗುರಿ ಇರ್ಬೇಕಣ, ಅದ್ ಬಿಟ್ಟು ಪ್ರೇಮ ಪತ್ರ ಎಲ್ಲ ಬರೀತಾ ಕೂರ್ಬಾರ್ದು. ಅದು ಬರೋ ಯೋಗ್ಯತೆ ಅನ್ನೋದು ನಿನ್ಗಿದ್ಯೇನು? ಮಾಮ ಯಾರಿಗೂ ಹೇಳ್ಬೇಡ. ಬುದ್ಧಿವಂತ ಬಸವರಾಜ ಇದನ್ನ ಬರೆದು ಕೊಟ್ಟನ, ಅದನ್ನ ಕಾಪಿ ಮಾಡಕತ್ತೀನಿ. ಕಣ, ಮೂರನೇ ಕ್ಲಾಸ್ಗೆ ನಿಂಗೊಂದು ಲೀವ್ ಲೆಟರ್ ಬರೆಯಕ್ ಬರಲ್ಲ, ಇನ್ ಲವ್ ಲೆಟರ್ ಬರೀತ್ಯಾ? ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲಪ್ಪ. ಅಮ್ಮ ನಾಟ್ಯ ನೀ ಶಾಕುಂತಲೆ ಫೈಲ್ ಹಿಡ್ಕೊಂಡು ನಿನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ಇಲ್ಲ ಅಂಕಲ್, ರೇಡಿಯೋ ಸ್ಟೇಷನ್ ಅಲ್ಲಿ ಇಂಟರ್ವ್ಯೂ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ಮಾಮದ್ ಗಜನಿ ದಂಡ ಯಾತ್ರೆ. ನಿಮ್ಗೊಂದು ಪ್ರೇಮ ಪತ್ರ ಬರ್ದೇನ್ರಿ. ನೀನು ನನಗೆ ಪ್ರೇಮ ಪತ್ರ ಬರ್ತಿದ್ಯಾ? ಓದಪ್ಪ ಕೇಳೋಣ. ಮಾಮ ಅದಾನೆ, ಇರ್ಲಿ ಓದು. ಬರ್ತೀನಪ್ಪ. ಅಡಿಗೆ ಮಾಡಕ್ಕೆ ಬೇಕು ಸ್ಟವ್, ನಾನು ನಿನ್ನ ಮಾಡ್ತೀನಿ ಲವ್. ನಾಯಿ ಬೊಗಳುತ್ತವೆ ಬೌ ಬೌ, ಹೃದಯ ಬಡಿತವೆ ಡೌ ಡೌ. ಹೆಂಗಿದ್ರಿ? ನಾಯಿ ಪದ್ಯ ತುಂಬಾ ಚೆನ್ನಾಗಿದೆ. ಇದು ನಾಯಿ ಪದ್ಯ ಅಲ್ರಿ, ನಿಮ್ಗೆ ಕೊಡಕ್ ಬಂದೇನಿ. ಇದಕ್ಕೇನ್ರ ಉತ್ತರ ಕೊಡಲ್ಲ. ಪೆನ್ನು ಪೇಪರ್ ಕೊಡು. ಸ್ವಲ್ಪ ದೂರ ಹೋಗೋ. ಸುಬ್ಬಾ ತಗೊಳ್ಳೋ. ಅದು ವೇದವ್ರು ನನಗಂತ ಬರ್ದವ್ರು ಲವ್ ಲೆಟರ್ ಕೊಡೆ. ಮನೆಗ್ ಬಂದಾಗ ನನ್ನನ್ನೇ ಬೈತ್ಯಾ? ಕೊಡಲ್ಲ ಹೋಗೋ. ಅದನ್ನ ಕೊಟ್ರೆ ಸರಿ, ಇಲ್ಲ ಅಂದ್ರ ಕೊಡಲ್ಲ ಹೋಗೋ. ನೀ ಅದನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಕ್ಕಗೆ ಹೇಳ್ತಾನೆ, ಈ ದಾರ ಬರ್ಲಂಗ್ ಮಾಡ್ತಾನೆ, ಕೈ ಕಾಲು ಮುಗಿಸ್ತಾನೆ. ಕುಳ್ಳ, ನೀನ್ ಅದೇನ್ ಬೇಕಾದ್ರೂ ಮಾಡ್ಕ, ನಾನ್ ಈ ಪತ್ರ ಕೊಡಕ್ಕಿಲ್ಲ. ಅಕ್ಕ, ವೇದವ್ರು ನನಗ್ ಬರ್ದಿರೋ ಪ್ರೇಮ ಪತ್ರನ ಭಿಕ್ಷುಕ ತಗೊಂಡೋಗ್ಬಿಟ್ಟ. ಹೋಗ್ಲಿ ಬಿಡೋ, ಅದ್ರಲ್ಲಿ ಅಂತದ್ ಏನ್ ಮಹಾ ಇರತ್ತೆ? ಹಂಗಲ್ಲಕ್ಕ, ನಾವೊಂದು ಪ್ರೇಮ ಪತ್ರ ಬರ್ದವ್ರು ಕೊಟ್ಟಿದ್ನಿ, ಅದು ಉತ್ತರ ಬರ್ದಿದ್ರಿ. ಆ ಭಿಕ್ಷುಕ ಬಂದಾಗ ಇಸ್ಕೊಡ್ತೇನೆ ಬಿಡು. ಅವ ಈ ಕಡೆ ಬರಂಗಿಲ್ಲಕ್ಕ, ನಾವು ಬೇದ್ಬಿಟ್ಟನಲ್ಲ. ನೀನ್ ಯಾಕೋ ಅವ್ನ ಜೊತೆ ಜಗಳ ಮಾಡ್ಕೊಳಕ್ ಹೋದೆ? ಅವ್ನ್ ಶ್ರೀಮಂತ ಭಿಕ್ಷುಕ, ಅವ್ನ ಪ್ರೀತಿಯಿಂದ ಹೋಗಿ ಕೇಳು ಕೊಡ್ತಾನೆ. ನಾನು ಹೋಗ್ಬೇಕ? ಪತ್ರ ಬೇಕು ಅಂದ್ರೆ ಹೋಗ್ಬೇಕು. ಏನಪ್ಪ ನೀರಾವರಿ, ಸ್ವಲ್ಪ ಈ ಕಡೆ ಬರ್ತ್ಯಾ? ಅಕ್ಕ, ಭಿಕ್ಷೆ ಹಾಕಕ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಇನ್ನೇನಪ್ಪ ಮಾಡೋದು, ನೀನಂತೂ ನಮ್ಮ ಮನೆ ಹತ್ರ ಬರಲ್ಲ. ಮನೆ ಹತ್ರ ಬಂದ್ರೆ ಕೈಕಾಲ್ ಮುರಿತೀನಿ ಅಂದ, ಅದಕ್ಕೆ ನಮ್ ಬಂದಿಲ್ಲ. ಏನೋ ತಮಾಷೆಗೆ ಅಂದಿರ್ತಾನೆ, ಅದನ್ನೇ ಸೀರಿಯಸ್ ಆಗಿ ತಗೊಂಡ್ರೆ ಹೇಗೋ? ಸುಬ್ಬನ್ ಗಲಾಟೆ ಜಾಸ್ತಿ ಆಯ್ತು. ಏನೋ ಪಾಪ ತಪ್ಪಾಗೋಯ್ತು, ನಿನ್ನೆಯಿಂದ ಊಟ ತಿಂಡಿ ಮಾಡಿಲ್ಲ. ಆ ಪತ್ರ ಕೊಟ್ಬಿಡಪ್ಪ. ಎಲ್ ಬಿಸಾಕನ ಯಾರು ಗೊತ್ತು, ಹುಡುಕ್ಬೇಕು, ಯಾವ್ದು ತೊಟ್ಟಿಲ್ ಇರ್ಬೇಕು. ಮತ್ ಹುಡ್ಕಪ್ಪ. ಒಂದ್ 2-3 ದಿನ ಟೈಮ್ ಆಗುತ್ತಕ್ಕೋ. ಈಗ ಕೊಟ್ಟಿರ್ಬೇಕ. ಇವನ್ ಬಿಟ್ಟೋಗಿ ನನ್ ಪತ್ರ ಹುಡುಕ್ ಕಳಿಸ್ತೀನಿ. ನೋಡಪ್ಪ, ನನ್ ತಮ್ಮನ ಇಲ್ಲೇ ಬಿಟ್ಟು ಹೋಗ್ತೀನಿ. ಆ ಪತ್ರ ಹುಡ್ಕು, ನಿನ್ ಕೈಲಿ ಕೊಟ್ಟು ಕಳ್ಸು, ಇಲ್ಲಾಂದ್ರೆ ಮನೆಗ್ ಬಂದ್ ಗಲಾಟೆ ಮಾಡ್ತಾನೆ. ಸುಬ್ಬು, ಹುಷಾರು. ಏನ್ ನೀರಾವರಿ, ಆ ಪತ್ರಲ್ಲೇ ಹೇಳು. ಆ ಕಸ ತೊಟ್ಟಿ ಇದೆಯಲ್ಲ, ಅದ್ರಲ್ಲಿ ಹೋಗಿ ಹುಡ್ಕೋ, ಸಿಗುತ್ತೆ. ಪತ್ರ ಸಿಕ್ತೆ, ಪತ್ರ ಸಿಕ್ತೆ, ಪತ್ರ ಸಿಕ್ತೆ. ನೋಡ್ಯಾ, ನನ್ನ ಆಟ ಆಡ್ತಿದ್ದಕ್ಕೆ ನಿನ್ನೆ ಹೆಂಗ್ ಆಟ ಆಡಿಸ್ತೆ? ನೀನ್ ನಾಳೆ ಬಾರೋ, ನೀನು ಒಡೆ ಪೈಸೆ ಮಾಡಾಕ್ತೀನಿ. ಏನು ಇದಲ್ಲ? ಅಕ್ಕ, ಪತ್ರ ಸಿಕ್ತೆ. ಹೌದಾ? ನೋಡೆ, ನನ್ ತಮ್ಮ ಎಷ್ಟು ಖುಷಿಯಾಗಿದ್ದಾನೆ. ಆಯ್ತೀರ, ಓದಿದ್ಯೇನಾ? ಇಲ್ರಿ. ಪಡವಲ್ಕ ಅದೇನಿದೆ ಅಂತ ಓದ. ಅಂಗನವಾಡಿ ಬಾಲ್ಕಂತರ ಓದ್ಬೇಡ ಕಣ, ಸರಿಯಾಗಿ ಓದು. ಮಾಮ, ನನ್ ಚಿತ್ರ ಬಿಡಿಗಾರ.